ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಸ್ಟಿಚಸ್ನ ಯೂಸ್ ಮಾಡಿಕೊಂಡು ಈ ಥರ ಒಂದು ಸುಂದರವಾಗಿರುವಂಥ ರೋಸ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಯ್ ಕ್ರೋಶೆ ಲವರ್ಸ್, ನಿಮಗೆಲ್ಲ ಶ್ರೀ ಕ್ರೋಶೆ ಹಬ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀದೇವಿ. ರೋಸ್ ಮಾಡೋದು ಹೇಗೆ ಅನ್ನೋದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಯಾರಾದರೂ ವಿಡಿಯೋನ ನೋಡಿಲ್ಲ ಅಂದರೆ ಒಮ್ಮೆ ವಿಡಿಯೋನ ನೋಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಲೀವ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ, ಜೊತೆಗೆ ಇದನ್ನು ಅಸೆಂಬಲ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ಲೀವ್ಸ್ನ ನೀವು ಈ ಥರ ಅಟ್ಯಾಚ್ಡ್ ಆಗಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಇಂಡಿವಿಜುವಲ್ ಆಗಾದರೂ ಮಾಡಿಕೊಂಡು ನೀವು ಆಮೇಲೆ ಇದನ್ನು ಈ ಥರ ಜೋಡಿಸಲೂಬಹುದು. ಈ ಥರ ಲೀವ್ಸ್ ಮಾಡ್ಕೊಳ್ಳೋಣ. ಇದು ತುಂಬ ಡಾರ್ಕ್ ಕಲರು, ಸೊ ವಿಡಿಯೋದಲ್ಲಿ ಸರಿ ಕಾಣಿಸಲ್ಲ ಅನ್ನೋದಕ್ಕೋಸ್ಕರ ನಾನು ಈ ಯಾರ್ನಿಂದ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ತಾ ಇದ್ದೀನಿ. ನನಗೆ ರೆಡಿ ನನಗೆ 5 ಚೈನ್ ಸ್ಟಿಚಸ್ ಬೇಕು. ಅದಕ್ಕೋಸ್ಕರ ನಾವು 6 ಚೈನ್ ಸ್ಟಿಚಸ್ನ ಹಾಕ್ಕೊಳ್ಳೋಣ. 1 2 3 4 5 ಆ್ಯಂಡ್ ದೆನ್ 6 ಚೈನ್ ಸ್ಟಿಚಸ್ ಹಾಕ್ಕೊಂಡಿದ್ದೀವಿ. ಈಗ ವೆರಿ ಬಿಗಿನಿಂಗ್ ನಾವು ಆ ಸ್ಟಿಚಲ್ಲಿ ವರ್ಕ್ ಮಾಡಲ್ಲ, ಸೊ ಹಾಗಾಗಿ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನು ಏನು ಮಾಡ್ತೀನಿ, ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಸ್ಟಿಚ್ಚಲ್ಲಿ ನಾನೀಗ ಒಂದು ಹಾಫ್ ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ ಸ್ಟಿಚ್ಚಲ್ಲಿ ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ತಿರ್ಗಾ ಸೇಮ್ ಪ್ಯಾಟರ್ನು, ಮತ್ತು ಈಗ ಒಂದು ಹಾಫ್ ಡಬಲ್ ಕ್ರೋಶೆ, ಹಾಗೆ ಒಂದು ಸಿಂಗಲ್ ಕ್ರೋಶೆ. ಓಕೆ, ಈಗ ನಾನು ಲೀಫಿಗೆ ನಾಚ್ ಇರುತ್ತಲ್ವ ಶಾರ್ಪ್ ಆಗಿ, ಅದನ್ನು ಮಾಡೋದಕ್ಕೆ ಸೇಮ್ ಸ್ಟಿಚ್ಚಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಚೈನ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನೀಗ ಪಿಕಾಟ್ ಹಾಕ್ಕೋಬೇಕು. ಹಾಗಾಗಿ ಈಗ ಒಂದು ಸಿಂಗಲ್ ಕ್ರೋಶನ ಹಾಕಿದೆ ಅಲ್ವಾ, ನಾನು ಹಾಕಿದಾಗ ಈ ಥರ ಸ್ಟಿಚಸ್ ಕಾಣಿಸುತ್ತೆ ನೋಡಿ, ಈ ಥರ. ಸೊ ಇದರಲ್ಲಿ ನಾವು ಯಾರನ್ನ ಪುಲ್ ಮಾಡಿ ಆಮೇಲೆ ಸೇಮ್ ಜಸ್ಟ್ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳೋ ಥರ ನಾವು ಹಾಕಿದ್ರೆ ಇದು ನಮ್ಮ ಪೀಕಾಟ್ ರೆಡಿ ಆಯಿತು. ಅಗೇನ್ ಈಗ ಇನ್ನೊಂದು ಸೇಮ್ ಸ್ಟಿಚ್ಚಲ್ಲಿ ನಾನು ಮತ್ತೆ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಹಾಫ್ ಡಬಲ್ ಕ್ರೋಶನ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ ಒಂದು ಹಾಫ್ ಡಬಲ್ ಕ್ರೋಶ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಲಾಸ್ಟಲ್ಲಿ ಫಸ್ಟ್ ಸ್ಟಿಚ್ ಲಾಸ್ಟ್ ಸ್ಟಿಚ್ಚಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಈಗ ಯಾರನ್ನ ಸ್ವಲ್ಪ ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಲಾಕ್ ಮಾಡ್ಕೊಂಡಿದ್ದೀನಿ. ಕಾಣಿಸ್ತದೆ, ಚೆನ್ನಾಗಿದೆ ಅಲ್ವಾ, ಚೆನ್ನಾಗಿ ಬಂದಿದೆ ಅಲ್ವಾ. ಇದೇ ಥರ. ಸೊ ಈ ಯಾರ್ನು ಸ್ವಲ್ಪ ತಿನ್ನಾಗಿದೆ, ಹಾಗೆ ಡಾರ್ಕ್ ಕಲರಲ್ಲಿ ಕೂಡ ಇದೆ. ಹಾಗಾಗಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸ್ವಲ್ಪ ತಿಕ್ಕಾಗಿರೋ ಯಾರನ್ನು ಮತ್ತು ಲೈಟ್ ಕಲರ್ ಯಾರನ್ನ ತೊಗೊಂಡಿದ್ದೀನಿ. ಇದು ಪೆಟಲು.
ಇದು ಏನಕ್ಕೆ ತಿನ್ನಾಗಿರೋದನ್ನು ನಾನು ತೊಗೊಂಡೆ ಅಂತಂದರೆ ನಾನಿಲ್ಲಿ ತುಂಬ ಚಿಕ್ಕ ಚಿಕ್ಕ ರೋಸಸ್ನ ಮಾಡಿದ್ದೀನಿ ಅಲ್ವಾ, ಇದಕ್ಕೆ ನೀಟಾಗಿ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಥರ ಚಿಕ್ಕದು ಫ್ಲವರ್ ಬೇಕಿತ್ತು, ಚಿಕ್ಕದು ಲೀವ್ಸ್ ಬೇಕಿತ್ತು. ಹಾಗಾಗಿ ನಾನು ತಿನ್ ಏರ್ನಿಂದ ಲೀವ್ಸ್ನ ಮಾಡಿದ್ದೀನಿ. ಇದು ಹಾಕಿದ್ರೆ ಇದೇ ತುಂಬ ದೊಡ್ಡದಾಗ್ಬಿಡುತ್ತೆ. ಸೊ ಹಾಗಾಗಿ ನಾನು ತಿನ್ನಾಗಿರೋ ಯಾರ್ನಿಂದ ಮಾಡಿದ್ದೀನಿ. ಅಸೆಂಬಲ್ ಮಾಡೋಣ ಅದನ್ನು ಈಗ ನಾವು.